ರಶ್ಮಿಕಾ ವಿಜಯ್ ಲವ್ ನಲ್ಲಿ ಬಿದ್ದಿದ್ದು ಯಾವಾಗ? ಇಬ್ಬರಲ್ಲಿ ಮೊದಲು ಪ್ರಪೋಸ್ ಮಾಡಿದ್ದು ಯಾರು? ಮದುವೆ ಬಳಿಕ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹಂಚಿಕೊಂಡಂತ ವಿಜಯ್. ರಶ್ಮಿಕಾ ವಿಜಯ್ ಲವ್ ಅಲ್ಲಿ ಬಿದ್ದಿದ್ದು ಯಾವಾಗ? ಇಬ್ಬರಲ್ಲಿ ಮೊದಲು ಪ್ರಪೋಸ್ ಮಾಡಿದ್ದು ಯಾರು? ಮದುವೆ ಬಳಿಕ ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೊರಗೆ ಬರ್ತಿದೆ. ಈ ವಿಚಾರವನ್ನ ವಿಜಯ್ ಹಂಚಿಕೊಂಡಿದ್ದಾರೆ. ಎಸ್, ರಶ್ಮಿಕಾ ಮಂದಣ್ಣ ನೋಡಿದ್ರೆ ನ್ಯಾಷನಲ್ ಕ್ರಶ್. ವಿಜಯ್ಗೆ ಹೋಲಿಸಿದಲ್ಲಿ ರಶ್ಮಿಕಾ ನ್ಯಾಷನಲ್ ಫಿಗರ್. ಇಬ್ಬರಲ್ಲಿ ಮೊದಲು ಲವ್ ಪ್ರಪೋಸ್ ಮಾಡಿದ್ದು ಯಾರು? ಫಸ್ಟ್ ಟೈಮ್ ಆ ರಹಸ್ಯವನ್ನ ಕರ್ನಾಟಕದ ಅಳಿಯ ಬಿಚ್ಚಿಟ್ರು. ಎಸ್, ರಶ್ಮಿಕಾ ವಿಜಯ್ ಟ್ರೆಂಡಿಂಗ್ ನಲ್ಲಿರುವಂತಹ ಜೋಡಿ. ಈಗ ಇವರ ಸುದ್ದಿಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಮೊದಲು ಪ್ರಪೋಸ್ ಮಾಡಿದ್ ಯಾರು ಅನ್ನೋದನ್ನ ಈಗ ಮದುವೆ ಬಳಿಕ ವಿಜಯ್ ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ನೋಡಿದ್ರೆ ನ್ಯಾಷನಲ್ ಕ್ರಶ್. ವಿಜಯನ್ನ ಹೋಲಿಸಿದ್ರೆ ರಶ್ಮಿಕಾಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ತುಂಬಾನೇ ಇದೆ. ಸೊ ಹಾಗಾಗಿ ಯಾರು ಮೊದಲು ಪ್ರಪೋಸ್ ಮಾಡಿದ್ರು, ಇಬ್ಬರಲ್ಲಿ ಮೊದಲು ಲವ್ ಪ್ರಪೋಸ್ ಮಾಡಿದ್ದು ಯಾರು ಅನ್ನೋದನ್ನ ವಿಜಯ್ ಹಂಚಿಕೊಂಡಿದ್ದಾರೆ. ಫಸ್ಟ್ ಟೈಮ್ ಆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಬಹಳಾನೇ ಟ್ರೆಂಡಿಂಗ್ ನಲ್ಲಿರುವಂತಹ ಜೋಡಿ. ಎಲ್ಲಿ ನೋಡಿದ್ರು ಅವರ ಮದುವೆ ಫೋಟೋಸ್ಗಳು, ಸಂಗೀತ ಸಂಭ್ರಮದ ಫೋಟೋಗಳು ಮತ್ತು ಸಾಕಷ್ಟು ಹಳೆಯ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಸಹ ಅದನ್ನ ನೋಡಿ ಖುಷಿ ಪಡ್ತಿದ್ದಾರೆ. ಮದುವೆ ಬಳಿಕ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಇಬ್ಬರಲ್ಲಿ ಮೊದಲು ಪ್ರಪೋಸ್ ಮಾಡಿದ್ ಯಾರು, ಮೊದಲು ಲವ್ ಅಲ್ಲಿ ಬಿದ್ದಿದ್ ಯಾರು, ಮದುವೆ ಬಳಿಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ ವಿಜಯ್. ರಶ್ಮಿಕಾ ಮಂದಣ್ಣ ನೋಡಿದ್ರೆ ನ್ಯಾಷನಲ್ ಕ್ರಶ್. ಅವರಿಗಿರುವಂತಹ ಫ್ಯಾನ್ ಬೇಸು, ಫ್ಯಾನ್ ಫಾಲೋಯಿಂಗು, ಅವರ ಚಿತ್ರಗಳ ಒಂದು ಇಮೇಜೇ ಬೇರೆ ಇದೆ. ಅಂಥದ್ರಲ್ಲಿ ಈ ನ್ಯಾಷನಲ್ ಕ್ರಶ್ ವಿಜಯ್ಗೆ ಹೆಂಗೆ ಜೋಡಿಯಾದ್ರು, ಮೊದಲು ಪ್ರಪೋಸ್ ಮಾಡಿದ್ ಯಾರು ಅನ್ನೋ ಅಂಥ ವಿಚಾರವನ್ನ, ರಹಸ್ಯವನ್ನ ಈಗ ವಿಜಯ್ ಬಿಟ್ಟುಕೊಟ್ಟಿದ್ದಾರೆ. ಈ ಜೋಡಿಯ ಕುರಿತಾಗಿ ಸಾಕಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೂ ಅವರ ಪ್ರೇಮ ವಿವಾಹದ ಬಗ್ಗೆ ಚರ್ಚೆ ಆಗ್ತಿದೆ. ಇವರು ಲವ್ ಅಲ್ಲಿ ಬಿದ್ದಿದ್ ಹೆಂಗೆ ಅನ್ನುವಂಥದ್ದು. ಗೀತ ಗೋವಿಂದಂ ಸಿನಿಮಾ ವೇಳೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ. ಡಿಯರ್ ಕಾಮೆಟ್ ಸಿನಿಮಾ ವೇಳೆ ನಮ್ಮ ನಡುವೆ ಹುಟ್ಟಿಕೊಳ್ತು ಲವ್ ಅಂತ ಹೇಳಿದ್ದಾರೆ. ರಶ್ಮಿಕಾನೇ ಮೊದಲು ನನ್ನ ಬಳಿ ಲವ್ ಪ್ರಪೋಸ್ ಮಾಡಿದ್ರು. ನಂಗೆ ಸ್ವಲ್ಪ ಅಳುಕಿತ್ತು, ಸೊ ಅದಕ್ಕೆ ನಾನು ಮೊದಲು ಪ್ರಪೋಸ್ ಮಾಡಲಿಲ್ಲ ಅಂತಿದ್ದಾರೆ ವಿಜಯ್. ಮೊದಲ ಬಾರಿಗೆ ಲವ್ ಕಹಾನಿ ಬಯಲು ಮಾಡಿದಂತಹ ವಿಜಯ್. ಅಂದಹಾಗೆ ಇಂದು ಸಂಜೆ ಹೈದರಾಬಾದ್ನಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್ ಇದೆ ಅವರದು. ಎಸ್, ಈ ಜೋಡಿಯ ಸಂಭ್ರಮ ಮುಂದುವರೆದಿದೆ. ಗೀತ ಗೋವಿಂದಂ ಸಿನಿಮಾದಲ್ಲಿ ನಾವು ಫ್ರೆಂಡ್ಸ್ ಆಗಿದ್ವಿ, ಬಟ್ ಡಿಯರ್ ಕಾಮೆಟ್ ಸಿನಿಮಾ ಮಾಡುವಾಗ ನಮ್ಮ ಮಧ್ಯೆ ಲವ್ ಹುಟ್ಟಿಕೊಳ್ತು. ರಶ್ಮಿಕಾ ಮೊದಲು ನನ್ನ ಬಳಿ ಲವ್ ಪ್ರಪೋಸ್ ಮಾಡಿದ್ರು. ನನಗೆ ಸ್ವಲ್ಪ ಅಳುಕಿತ್ತು, ಅದಕ್ಕೆ ನಾನು ಸುಮ್ಮನಿದ್ದೆ. ಬಟ್ ರಶ್ಮಿಕಾನೇ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು. ನಾನು ಮೊದಲು ಪ್ರಪೋಸ್ ಮಾಡಲಿಲ್ಲ. ವಿಜಯ್ ತಮ್ಮ ಪ್ರೇಮ್ ಕಹಾನಿಯ ಗುಟ್ಟನ್ನ ರಟ್ಟು ಮಾಡಿದ್ದಾರೆ, ಬಯಲು ಮಾಡಿದ್ದಾರೆ. ಈಗ ಲವ್ ಕಹಾನಿ ಹೆಂಗೆ ಶುರುವಾಯಿತು ಅನ್ನೋದನ್ನ ಅಫ್ಕೋರ್ಸ್ ಇವತ್ತು ಹೈದರಾಬಾದ್ನಲ್ಲಿ ಅವರ ಗ್ರ್ಯಾಂಡ್ ರಿಸೆಪ್ಷನ್ ಇದೆ ಸಂಜೆ. ಈ ವೇಳೆಯಲ್ಲೇ ಅವರು ತಮ್ಮ ಮಧ್ಯೆ ಹೆಂಗೆ ಲವ್ ಆಯಿತು ಅನ್ನೋದನ್ನ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಡಿಯರ್ ಕಾಮೆಟ್ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಯಿತು. ಆದರೆ ಮೊದಲು ಪ್ರಪೋಸ್ ಮಾಡಿದ್ದು ರಶ್ಮಿಕಾ. ನನಗೆ ಸ್ವಲ್ಪ ಅಳುಕಿತ್ತು, ನಾನು ಪ್ರಪೋಸ್ ಮಾಡಲಿಲ್ಲ ಹಾಗಾಗಿ. ಬಟ್ ರಶ್ಮಿಕಾ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ರು. ಗೀತ ಗೋವಿಂದಂ ಮಾಡುವಾಗ ನಾವು ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ. ತದನಂತರ ಡಿಯರ್ ಕಾಮೆಟ್ ಟೈಮ್ನಲ್ಲಿ, ಆ ಚಿತ್ರೀಕರಣದ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಒಲವು ಮೂಡಿತ್ತು, ಲವ್ ಆಗಿತ್ತು. ಆದರೆ ನನಗೆ ಅಳುಕಿತ್ತು, ರಶ್ಮಿಕಾ ಒಪ್ಕೊಳ್ತಾರೋ ಇಲ್ವೋ ಅಂತ. ಹಾಗಾಗಿ ನಾನು ಪ್ರಪೋಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ರಶ್ಮಿಕಾನೇ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ತಮ್ಮ ಲವ್ ಕಹಾನಿಯ ಗುಟ್ಟನ್ನ ರಿವೀಲ್ ಮಾಡಿದ್ದಾರೆ ವಿಜಯ್. ಇವತ್ತು ಸಂಜೆ ಹೈದರಾಬಾದ್ನಲ್ಲಿ ಅವರ ಗ್ರ್ಯಾಂಡ್ ರಿಸೆಪ್ಷನ್ ಕೂಡ ನಡೆಯಲಿದೆ. ಈ ಟ್ರೆಂಡಿಂಗ್ ಜೋಡಿಯ ಸಾಕಷ್ಟು ಸುದ್ದಿಗಳು, ವಿಚಾರಗಳು, ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು. ಕೇವಲ ಅವರ ಮದುವೆ ಫೋಟೋಸ್ಗಳ ಅಷ್ಟೇ ಅಲ್ಲದೆ ಅವರ ಹಳೆಯ ಫೋಟೋಸ್ಗಳನ್ನು ಕೂಡ ಈಗ ಫ್ಯಾನ್ಸ್ ನೋಡಿ ಟ್ರೆಂಡಿಂಗ್ ಮಾಡಿ ಖುಷಿ ಪಡ್ತಿದ್ದಾರೆ. ಹಳೆಯ ಫೋಟೋಸ್ಗಳು, ಅವರು ಹಾಕಿದಂತಹ ಹಳೆಯ ಫೋಟೋ ವಿಡಿಯೋಗಳು ಈಗ ಟ್ರೆಂಡಿಂಗ್ ನಲ್ಲಿರುವಂಥದ್ದು. ಅಭಿಮಾನಿಗಳು ಅದನ್ನು ಹಂಚಿಕೊಳ್ತಿದ್ದಾರೆ. ಜೊತೆಗೆ ಮದುವೆಯ ಫೋಟೋಸ್ಗಳು ಕೂಡ ಇತ್ತೀಚೆಗೆ ಭಾರಿ ವೈರಲ್ ಆಗಿರುವಂಥದ್ದು. ಒಟ್ಟಲ್ಲಿ ಈ ಲವ್ ಜೋಡಿ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿದೆ. ಇವತ್ತು ಸಂಜೆ ಹೈದರಾಬಾದ್ನಲ್ಲಿ ಅವರ ಗ್ರ್ಯಾಂಡ್ ರಿಸೆಪ್ಷನ್ ಕೂಡ ನಡೆಯಲಿದೆ.
ಜೋಡಿಯ ಮದುವೆ ಸಂಭ್ರಮ ಹೇಗೆ ಮುಂದುವರಿತಾನೆ ಇದೆ. ಇವತ್ತು ಸಂಜೆ ಹೈದರಾಬಾದ್ನಲ್ಲಿ ಗ್ರ್ಯಾಂಡ್ ರಿಸೆಪ್ಷನ್ ಇದೆ.